ಸಂಸ್ಥೆಯಲ್ಲಿ ಮೊದಲೇ ಚೆನ್ನಾಗಿ ಭಾಗವಹಿಸಿದ್ದೀರಿ. ಒಬ್ಬೊಬ್ರು ಹೇಳಿದಕ್ಕೂ ಒಂದೊಂದು ಹೇಳಬೇಕು. ಅಷ್ಟು ಚೆನ್ನಾಗಿ ನಿಮ್ಮ ಅನುಭವ ನೆನೆಸ್ಕೊಂಡು ಅಕ್ಕ ಹೇಳ್ತಿದ್ರು, ಜ್ಞಾನ ಕೊಡ್ಬೇಕಂತ. ನೋಡಿ, ಆಲದ ಮರ ಬೇರು ಆಳವಾಗಿ ಹೋಗೋದ್ರಿಂದ ಸಾವಿರಾರು ವರ್ಷಗಳ ಕಾಲ ಹಚ್ಚ ಹಸಿರಾಗಿರ್ತದೆ. ಆಮೇಲೆ ನಿಧಾನವಾಗಿ ಉಸಿರಾಟ ಮಾಡೋದ್ರಿಂದ ನೂರಾರು ವರ್ಷಗಳ ಕಾಲ ಬದುಕಿರ್ತದೆ. ಹಾಗಾಗಿ ಆಳವಾದ ಜ್ಞಾನ, ನಿಧಾನವಾದ ನಡತೆ ಆರೋಗ್ಯ ನೆಮ್ಮದಿಯನ್ನು ತಂದುಕೊಡ್ತದೆ ಅನ್ನೋದು ಅಕ್ಕಗರವಾಗಿ ಅವ್ರ ಮಕ್ಕಳು ಕುಣಿಸಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ಓದಿರೋರೇ ಸೇರ್ಬಿಟ್ಟಿದ್ದೀವಿ, ನನಗೆ ಆಶ್ಚರ್ಯ ಆಗ್ತದೆ. ಅವರು ಇದನ್ನು ತಿಳ್ಕೊಂಡ್ರೆ ಸರ್, ವೇದ ಓದಿದ ಮೇಲೆ ವಾದ ಯಾಕೆ, ಆಗಮನ ಓದಿದ ಮೇಲೆ ಆರ್ಭಟ ಯಾಕೆ, ಉಪನಿಷತ್ ಓದಿದ ಮೇಲೆ ಉಪಟಳ ಯಾಕೆ, ಗೀತೆ ಓದಿದ ಮೇಲೆ ಖ್ಯಾತೆ ಯಾಕೆ, ವಚನ ಓದಿದ ಮೇಲೆ ವೈರತ್ವ ಯಾಕೆ, ಬೈಬಲ್ ಓದಿದ ಮೇಲೆ ಬೈಗುಳ ಯಾಕೆ, ಕುರಾನ ಓದಿದ ಮೇಲೆ ಕುತಂತ್ರ ಯಾಕೆ. ನೋಡಿ, ಅವರು ಕುರಾನ ಓದ್ತಾರೆ, ಕುತಂತ್ರಗಳನ್ನು ಮಾಡ್ತಾನೆ. ನೀನೇನೇ ಓದು, ನೀನು ಸ್ವಾರ್ಥಿ ಆಗಬೇಡ, ನಿಸ್ವಾರ್ಥಿ. ಕಲಿಸು, ನಲಿಸು, ನಗು ನಗುತ್ತ ಜೀವನ ಮಾಡಿದ್ರೆ ಅದು ನಿನ್ನ ಜೀವನದ ಸಾರ್ಥಕ. ನಿಸ್ವಾರ್ಥ ಸೇವೆ ಮಾಡೋದನ್ನ ಕಲಿಬೇಕು. ನಮ್ಮ ಈ ಬೈನಳ್ಳಿ ಅಣ್ಣನೇ ಸಮತಲ್ಲಿ ಮನೋಹರಣ ಸೇವೆ ಮಾಡ್ತಿದ್ರು, ನೋಡ್ಬೇಕಿತ್ತು. ಮೊನ್ನೆ ಮಹಾಪ್ರಯಾಗಕ್ಕೆ ಹೋದಾಗ ಅವ್ರು ಹೇಳ್ತಿದ್ರು ಸೇವೆ ಮಾಡೋದು ಕಲ್ತ್ರಿ ಅಂತ. ಅರ್ಥ ಎಷ್ಟು ಖುಷಿಯಾಗಿ ಅದನ್ನ ಲಾಲನೆ ಮಾಡ್ತೀವಿ ಅಂದ್ರೆ ಸಾರ್ಥಕ. ಮೇನ್ ಇಷ್ಟೇ ನಾವು ಕಲಿಬೇಕಾಗಿದೆ. ಸ್ವಾರ್ಥ ಬಿಡಬೇಕು, ನಿಸ್ವಾರ್ಥ ಸೇವೆ ಮಾಡಬೇಕು, ಇಷ್ಟೇ ಜೀವನ. ಅದಾದ್ರೆ ನೋಡಿ, ನಾವು ಮಹಾಪ್ರಯಾಗಕ್ಕೆ ಹೋದಾಗ ಅಲ್ಲಿ ನೋಡ್ಕೊಂಬಂದವ್ರಿಗೆ ಅಂದ್ರೆ ತದ್ಭವಂ ತದ್ಭವತಿ, ಅವರವರ ಭಾವನೆಗಳಿಗೆ, ಅವರವರ ಭಕುತಿಗಳಿಗೆ, ಅವರವರ ಮನಸ್ಸು ತಕ್ಕಂಗೆ. ನಾವಲ್ಲಿ ಮಹಾಪ್ರಯಾಗಕ್ಕೆ ಹೋದಾಗ ಅವು ಯಾರ್ಯಾರ ಮನಸ್ಸಿಗೆ ಹೆಂಗೆ ಕಾಣಿಸ್ತು ಅಂತ ನಮ್ಮ ಯೋಗಿ ಆದಿನಾಥ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾವು ಅದು ಸತ್ಸಂಗ ಇಟ್ಕೊಳಕ್ಕಾಗಿಲ್ಲ ಗುರುಗಳು, ಬಟ್ ಇದೇ ಒಂದು ಸತ್ಸಂಗ ಅನ್ಕೊಂಡು ಅದನ್ನ ಹಂಚ್ಕೊಳ್ಳೋಣ. ಯಾಕಂದ್ರೆ ಅಷ್ಟು ಅದ್ಭುತವಾಗಿಲ್ಲ. ರಣ ಹದ್ದುಗಳಿಗೆ ಎಣೆಗಳೇ ಕಂಡುವಂತ, ಹಂದಿಗಳಿಗೆ ವಲಸೆಯೇ ಕಂಡಂತ, ಆಸ್ತಿಕರಿಗೆ ಆಶೀರ್ವಾದ ಸಿಕ್ಕಂತೆ, ನಾಸ್ತಿಕರಿಗೆ ನರಕ ಕಂಡಂತೆ, ವರ್ತಕರಿಗೆ ವ್ಯಾಪಾರ ಆಯ್ತಂತೆ, ಬಡವರಿಗೆ ಬಾಳ್ ಸಿಕ್ಕಂತೆ. ಅಲ್ಲಿ ಬಡವರು ಎಷ್ಟು ಚೆನ್ನಾಗಿ ನಮ್ಮೆಲ್ಲ ನೋಡ್ತಾ ಇದ್ರು. ಸಜ್ಜನರಿಗೆ ಸ್ವಚ್ಛತೆ ಸುವ್ಯವಸ್ಥೆ ಕಂಡಂತೆ, ಭಕ್ತರಿಗೆ ಭಗವಂತನೇ ಕಂಡಂತೆ. ಹಾಗಾಗಿ ಅವರ ಭಾವನೆಗಳಿಗೆ, ಅವರ ಭಗವದ್ಗೆ ತಕ್ಕಂಗಿರ್ತದೆ. ನೋಡುವ ದೃಷ್ಟಿ ಸರಿಯಾಗಿದ್ದರೆ ದೃಶ್ಯಾವಳಿಯೇ ಚೆನ್ನಾಗಿ ಕಾಣ್ತಂತೆ. ಆಲೋಚನೆ ಸರಿ ಇದ್ರೆ ಮನಸ್ಸು ಸರಿ ಆಗ್ತದೆ. ಹವ್ಯಾಸ ಬದಲಾದ್ರೆ ಹಣೆ ಬರನೇ ಬದಲಾಗ್ತದೆ. ಗುರುಜಿಗಳು ಇಷ್ಟೊತ್ತೆಲ್ಲ ಈ ಪುರಾಣ ಹೇಳಿದ್ದು, ನಿಮ್ಮ ಹವ್ಯಾಸಗಳನ್ನ ಬದಲಾಯಿಸ್ಕೊಳ್ಳಿ, ನಿಮ್ಮ ಹಣೆ ಬರ ಬದಲಾಗ್ತದೆ. ನಾವು ಹವ್ಯಾಸಗಳು ಬದಲಾಯಿಸ್ಕೊಂಡಿಲ್ಲ ಅಂದ್ರೆ ನೀನ್ ಯಾವ್ದು ಬರೋದು. ನಿಜವಾಗ ಅವಾಗ ಒಂದು ಮನೆಗೆ ಹೋಗಿದ್ವಿ, ಈ ಮನೆ ನೋಡ್ತಾ ಇದ್ದೀವಿ, ನಿಮ್ಮ ಸಂಸ್ಕಾರ ತುಂಬಾ ಚೆನ್ನಾಗಾಗ್ತದೆ. ಗುರುಗಳು ಹೇಳ್ತಾ ಇದ್ದಾರೆ, ಮಕ್ಕಳು ಆಹಾರ, ಹಣ, ಆಭರಣ, ತಿಂಡಿ ಇವೆಲ್ಲ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಮಾತ್ರ ಅಳ್ತಾ ಇರ್ತಾರೆ. ಸಂಸ್ಕಾರ ಕೊಡಿಲ್ಲ ಅಂದ್ರೆ ಜೀವನ ಪೂರ್ತಿ ಅಳ್ತಾರೆ. ಆ ಸಂಸ್ಕಾರ ಕೊಡೋಂಥ ಕೆಲಸ ನೀವು ಅಂದ್ರಲ್ಲಿ ಮಾಡ್ತಾ ಇದ್ದೀವಿ, ತುಂಬಾ ಖುಷಿ ಆಯ್ತು. ಆ ಕುಟುಂಬರು ಅವ್ರು ಇಬ್ಬರು ಹೆಣ್ಮಕ್ಳು ಅನಿಸ್ತದೆ, ಅವಾಗ ಗುರು ಪಾದ ಪೂಜೆ ಮಾಡಿದ್ರು, ಶರಣಾಗತಿ ಇಲ್ಲಿ ಕೊಡೋದು. ಈ ಸಂಸ್ಕಾರ ಕೊಡುವಂಥ ಕೆಲಸಗಳನ್ನ ನಾವು ಮಾಡಬೇಕು. ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂತ ಅರ್ಥ ಗಾತ್ರ ಇರ್ತದೆ. ನೋಡಿ, ತಂದಾಕದವನು ತಂದೆಯಾದರೇನು, ಮಾಡಾಕದವಳು ಮಾತೆಯಾದರೇನು, ಮರ್ಮವನ್ನ ತಿಳಿಯದವಳು ಮಡದಿಯಾದರೇನು, ಗುಣವನ್ನ ತಿಳಿಯದವನು ಗಂಡನಾದರೇನು, ಮರ್ಯಾದೆಯನ್ನು ಕಾಪಾಡದವರು ಮಕ್ಕಳಾದರೇನು, ಸಹಾಯ ಮಾಡದವರು ಸೋದರ ಸೋದರಿಯರಾದರೇನು. ನೀನು ಏನಾದರೂ ಆಗುವ ಮೊದಲು ನಿನ್ನನ್ನು ನೀ ಹರಿತು ಬಾಳಿದರೆ ಜೀವನ ಸರಿ ಜೇವಿನ, ಮರೆತು ಬಾಳಿದರೆ ಹರಿದ ರಂಧ. ಹಾಗಾಗಿ ಗುರುಗಳು ಹೇಳ್ತಾ ಇದ್ದಾರೆ,
ಈ ನಾಗ ಯೂಟ್ಯೂಬ್ಗೆಲ್ಲ ಬಂದ ತಾಲಿ ಕಟ್ಟೋವಾಗೆ ನಂಗೆ ನೋಡಿಲ್ಲ ಅಂತ ಹಾಸ್ಟೆಲ್ 3 ದಿನದಾಗ ಅಲ್ಲಿ ತಾಲಿ ಕಟ್ಟೋವಾಗೆ ನಂಗೆ ಆಶ್ಚರ್ಯ ಅನಿಸ್ತದೆ. ಅದೇನು ಓದಿದ್ದಾರೆ ಎಜುಕೇಶನ್ಸು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ತಾಲಿ ಕಟ್ಟಂತ ಸಲದಲ್ಲಿ ಆಗಲ್ಲ ಅಂತಾರೆ. ಅಂದ್ರೆ ಇನ್ನೇನ್ ನಾವು ಕಲ್ತವ್ರೆ, ಇನ್ನೇನ್ ನಾವು ಕಲ್ಸಿದೀವಿ ಅಂತ ಈ ಗುರುಗಳು ಹೇಳ್ತಾ ಇದ್ರು. ನಿಜವಾಗ ಕರೋನಾ ನೋಡಿ, ಕಲಿಯುಗದಲ್ಲಿ ನಿಜವಾದ ದೇವರು ಯಾರಪ್ಪ ಅಂದ್ರೆ ಕರೋನಾ. ಗುರುಗಳು ಹೇಳ್ಬಿಟ್ರು, ನಾನು ಅದೇ ಹೇಳ್ಬಿಟ್ಟು ನಿಜವಾದ ದೇವರು ಯಾವುದು? ಕರೋನಾ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಟ ಯಾವುದು? ಉಸಿರಾಟ. ಹೇಳ್ರಿ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಟ ನೋಡಿ. ಯಾವ ದೇವರು ಸರಿ ಇದೆ? ನನ್ನ ಮಗ ದೇವರ ಹತ್ರ ಒಂದು ಪೇಪರಲ್ಲಿ ಬಂದಂಥದ್ದು ಕೊರೋನಾದು ಚಿತ್ರವನ್ನು ಕಟ್ ಮಾಡಿಬಿಟ್ಟು ಪೂಜೆ ಮಾಡ್ತಿದ್ದ. ಏನ್ ಮಗನೇ ಪೂಜೆ ಮಾಡಿ ನೋಡಪ್ಪ, ಕಲಿಯುಗದಲ್ಲಿ ಇಂಥ ದೇವರು ಇನ್ಯಾವುದಿಲ್ಲ. 100 ದೇವ್ರು ಭಜನೆ ಮಾಡಿ ವೇಸ್ಟೆ. ನೋಡು, ಇವನಿಂದ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾಗ. ಏನ್ ಮಗನೇ ಪರೀಕ್ಷೆಗೆ ಹೋಗಿರೋ ಪಾಸ್ ಆದ್ನ, ಆಮೇಲೆ ಕೇಳಿದಿರೋ ಮೊಬೈಲ್ ಬಂತ ಆನ್ಲೈನ್ ಕ್ಲಾಸ್ ಮಾಡೋದಕ್ಕೆ. ಅಪ್ಪ ಅಮ್ಮ ಜೊತೆ 12 ವರ್ಷ ಆಗಿತ್ತು, ಈಗ ನೆಮ್ಮದಿಯಾಗಿದ್ದೀನ. ಅಮ್ಮ ಹೇಳಿದೆಲ್ಲ ಅಡಿಗೆ ಮಾಡಾಕ್ತಾವಳ. ನಿನ್ ಜೊತೆಗೆ ರಾಷ್ಟ್ರೀಯ ಆಟ ಯಾವುದಂದ್ರೆ ಚಕ್ಕಬರ ಅಂತ. ನೋಡಿ, ಚಕ್ಕಬರ ಆಡ್ತಾ ಇದ್ದೀನ. ಇಂಥ ಅವಕಾಶ ನಿಜವಾಗೂ ಅಷ್ಟೊಂದ್ಸರಿ ಬಂದ್ಬಿಡ್ಬೇಕು ಅನ್ಸ್ತು ನನಗೆ. ಅವತ್ತೇ ನನ್ನ ಹೆಂಡತಿ ಮಕ್ಕಳು ನನ್ನ ಜೊತೆಗೆ ಇದ್ದಿತ್ತು. ಈಗ ಯಾರು ಇಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಪಾಸಿಟಿವ್ ಥಿಂಕ್ ಇದೆಯಲ್ಲ. ಇವತ್ತು ಕರೋನಾದಲ್ಲಿ ಸತ್ತಿರೋರೆಲ್ಲ ನೆಗೆಟಿವ್ ಥಿಂಕ್ ಇರೋರು. ಯಾರು ಪಾಸಿಟಿವ್ ಥಿಂಕ್ ಇದಾರೋ ಅವ್ರು ಯಾರು ಸತ್ತಿಲ್ಲ. ಹಾಗಾಗಿ ಇವತ್ತು ಇನ್ಕಮ್ ಇರೋರಿಗಿಂತ ಇಮ್ಯುನಿಟಿ ಪವರ್ ಇರೋದೇ ಶ್ರೀಮಂತ, ಸುಖ ಸಂಸಾರ ಇರೋದು. ಹಾಗಾಗಿ ಆ ಇನ್ಕಮ್ ಬರೋದು, ಇಮ್ಯುನಿಟಿ ಪವರ್ ಬರೋದು ಯಾವಂದ್ರೆ ಹಿಂಗೆ ಸಜ್ಜನರ ಸಂಘ ಸೇರ್ತಾ ಇದ್ದಾರೆ. ನೋಡಿ, ಚಿನ್ನ ಕೊಟ್ಟವರು ಬೇಡ, ಕನ್ನ ಹಾಕುವವನ ಸಂಘ. ಅನ್ನ ಕೊಟ್ಟವರು ಬೇಡ, ಅವಿವೇಕಿಗಳ ಸಂಘ. ಹಾಲು ಕೊಟ್ಟವರು ಬೇಡ, ಅಂಗಿಸುವ